ನಿಮಗೆ ಗೊತ್ತಾ, ಕರ್ಣ ಮತ್ತು ಪಿತೃಪಕ್ಷಗೆ ಒಂದು ವಿಶೇಷವಾದಂಥ ಸಂಬಂಧ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಮಹಾಭಾರತದ ಕರ್ಣ ದಾನಶೂರ ಅಂತಲೇ ಪ್ರಸಿದ್ಧನಾಗಿದ್ದ. ಹಾಗೆ ಯಾರೇ ಬಂದ್ರೂ ಬಂಗಾರ, ಬೆಳ್ಳಿ, ಆಭರಣ, ಹಣಕಾಸು ಇತ್ಯಾದಿಗಳನ್ನು ಹಿಂಜರಿಯದೆ ದಾನ ಮಾಡ್ತಿದ್ದ. ಆದರೆ ಅವನು ಅನ್ನದಾನನ ಮಾಡಿರಲಿಲ್ಲ. ಕುರುಕ್ಷೇತ್ರ ಯುದ್ಧದ ನಂತರ ಕರ್ಣ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವನಿಗೆ ಆಹಾರದ ಬದಲು ಬಂಗಾರ, ರತ್ನಗಳು ಮಾತ್ರ ಯಥೇಚ್ಛವಾಗಿ ದೊರಕಿದವು. ಗೊಂದಲಗೊಂಡ ಕರ್ಣ ಏನು ಮಾಡ್ತಾನೆ, ಯಮಧರ್ಮರಾಜನ ಹತ್ರ ಹೋಗಿ ನನಗೆ ಆಹಾರದ ಬದಲು ಆಭರಣಗಳನ್ನು, ಬಂಗಾರನ ಯಾಕೆ ಕೊಡ್ತಿದ್ದೀರಾ ಅಂತ ಕೇಳ್ತಾನೆ. ಯಮ ಆಗ ಹೇಳಿದ್ರಂತೆ, ನೀನು ಬದುಕಿರುವಾಗ ಬಂಗಾರ ಆಭರಣಗಳನ್ನು ದಾನ ಮಾಡಿದ್ದೆ, ಆದರೆ ಅನ್ನದಾನ ಅಥವಾ ಪಿತೃಗಳಿಗೆ ಶ್ರಾದ್ದ ಮಾಡಿರಲಿಲ್ಲ, ಆದ್ದರಿಂದ ನಿನಗಿಲ್ಲಿ ಅನ್ನ ಸಿಗುವುದಿಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಕರ್ಣ ಇದಕ್ಕೆ ಒಂದು ಪರಿಹಾರವಾಗಿ ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾರಂತೆ. ಆಗ ಕರ್ಣೆಯಿಂದ ಯಮ 15 ದಿನಗಳ ಕಾಲ ಕರ್ಣನಿಗೆ ಭೂಮಿಗೆ ಬರುವ ಅನುಮತಿಯನ್ನು ನೀಡಿದ್ರಂತೆ. ಆ 15 ದಿನಗಳಲ್ಲಿ ಕರ್ಣ ತನ್ನ ಪಿತೃಗಳಿಗೆ ಶ್ರಾದ್ದ, ತರ್ಪಣ ಮತ್ತು ಅನ್ನದಾನಗಳನ್ನು ನೆರವೇರಿಸಿದ್ರಂತೆ. ಆ ಬಳಿಕ ಅವನು ಮರುಸ್ವರ್ಗಕ್ಕೆ ಹೋದಾಗ ಅವನಿಗೆ ಸಮೃದ್ಧವಾದ ಆಹಾರ ದೊರೆಯಿತು. ಹಾಗಾಗಿ ಈ 15 ದಿನಗಳ ನಂತರದಿಂದ ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷವಾಗಿ ಆಚರಿಸಲ್ಪಡುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ಈ ದಿನಗಳಲ್ಲಿ ಪಿತೃಗಳು ನಮ್ಮ ಭೂಮಿಗೆ ಬಂದು ತಮ್ಮ ಸಂತತಿಯವರಿಂದ ಶ್ರಾದ್ದ, ತರ್ಪಣ ಮತ್ತು ಅನ್ನದಾನ ಸ್ವೀಕರಿಸುತ್ತಾರೆ ಎನ್ನುವ ಪುರಾಣ ನಂಬಿಕೆ ಕೂಡ ಇದೆ. ಹಾಗಾಗಿ ಕರ್ಣನ ಅನುಭವವೇ ಪಿತೃಪಕ್ಷದ ಆಚರಣೆಗೆ ಕಾರಣ ಎಂದು ಪೌರಾಣಿಕ ನಂಬಿಕೆ.